ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ಮನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇ ಏವತೆ ಧೈನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಅಂತ ಹೇಳಿ ಅನೇಕ ವಿಧಗಳಾಗಿ ನಾವು ಹೇಳಿ ನಿಲ್ಲಿಸಿದ್ವಿ. ಇವತ್ತಿನ ಒಂದು ಭಾಗದಲ್ಲಿ ಚಿನ್ಮಯಿ ಇಂದ ಆರಂಭ ಮಾಡೋಣ. ನೋಡಿ, ಚಿತ್ ಅಂತಂತಂದ್ರೆ ಕೇವಲ ಜ್ಞಾನ ಅಂದ್ರೆ ಅರಿವು, ಕೇವಲ ಅರಿವು ಅಂತ ಹೇಳಿ. ಹಾಗೆ ಯಾವುದು ತನಗಿಂತ ಬೇರೆಯಾಗಿದೆಯೋ ಅದೆಲ್ಲವನ್ನು ಕೂಡ ಯಾರು ಪ್ರಕಾಶವನ್ನು ಮಾಡ್ತಾರೋ, ಅಂದ್ರೆ ತನಗಿಂತ ಬೇರೆಯಾಗಿರ್ತಕ್ಕಂತಹ ಯಾವುದನ್ನು ಎಲ್ಲವನ್ನು ಕೂಡ ಯಾರು ಅದಕ್ಕೆ ಪ್ರಕಾಶವನ್ನು ಕೊಡ್ತಾರೋ ಅಥವಾ ಶಕ್ತಿಯನ್ನು ಕೊಡ್ತಾರೋ, ಚೈತನ್ಯವನ್ನ ಕೊಡ್ತಾರೋ, ಅಂತಹ ಚೈತನ್ಯ ಮೂರ್ತಿ ತನಗೆ ಯಾವುದರಿಂದಲೂ ಕೂಡ ಪ್ರಕಾಶವಾಗಲಿ ಚೈತನ್ಯವಾಗಲಿ ಇಲ್ಲವೋ ಅಂತದಕ್ಕೆ ಚಿತ್ ಅಂತ ಕರೀತಾರೆ. ಹಾಗಾಗಿ ಅಂತಹ ಚಿತ್ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಚಿನ್ಮಯಿ. ಮುಂದಿನ ನಾಮ ಪರಮಾನಂದ ಅಂತ ಹೇಳಿ. ಜಗನ್ಮಾತೆಯ ವಿಚಾರವಾಗಿ ನಾವು ಹಲವಾರು ವಿಚಾರಗಳನ್ನ ಹೇಳ್ತಾ ಹೋದ್ವಿ. ಯಾವುದು ಅಂತಂದ್ರೆ ಅವಳ ಒಂದು ರೂಪ, ಲಾವಣ್ಯಗಳು, ಅವಳ ನಗು, ಅವಳ ಅನೇಕ ವಿಧವಾಗಿ ನಾವು ಅದನ್ನ ಹೇಳ್ತಾ ಬಂದ್ವಿ. ಅವಳ ಒಂದು ಸ್ವರಗಳು, ಹಾಗೆ ಅಂತಹ ಒಂದು ಆ ಒಂದು ಆನಂದ ಅದಕ್ಕಿಂತ ಇನ್ಯಾವುದು ಪರಮ ಎತ್ತರವಾದಿಲ್ವೇ ಇಲ್ಲ ಅಂತ ಹೇಳಿ. ಹಾಗಾಗಿ ಜಗನ್ಮಾತೆಯ ಸ್ವರೂಪ ಉತ್ಕೃಷ್ಟವಾಗಿರ್ತಕ್ಕಂತಹ ಆನಂದ ಆಗಿರೋದ್ರಿಂದ ಅವಳು ಪರಮಾನಂದ ಅಂತ ಹೇಳಿ ಕರೆಸ್ಕೋತಾಳೆ. ಇಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯೋವಯೇ ಭೂಮ ತತ್ ಸುಖಂ ಅಂತ. ಯಾವುದು ಭೂಮ ಅಂದ್ರೆ ವ್ಯಾಪಕವಾಗಿದೆಯೋ, ವ್ಯಾಪಿಸಿದೆಯೋ ಅದೇ ಸುಖವು ಅಂತ. ಸಂತೋಷ ಅಂತಕ್ಕಂಥದ್ದು ಒಳಗಡೆಯಿಂದ ಬರ್ತಕ್ಕಂಥದ್ದು. ನಾವ್ ಇದಕ್ಕೆ ಮುಂದೆ ಮುಂದೆ ಹೇಳ್ತಾ ಹೇಳ್ತಾ ಸುಖದ ಜೊತೆ ದುಃಖ ಹೇಗೆ ಏನು ಎತ್ತ ಅಂತ ನಾವು ವಿವರವಾಗಿ ಮುಂದೆ ಮಾತಾಡೋಣ. ಹಾಗಾಗಿ ಜಗನ್ಮಾತೆ ಆ ಸ್ವರೂಪ ಉತ್ಕೃಷ್ಟವಾಗಿರ್ತಕ್ಕಂತಹ ಆನಂದ ಇರೋದ್ರಿಂದ ಅವಳು ಪರಮಾನಂದ. ಮುಂದಿನ ನಾಮ ವಿಜ್ಞಾನ ಘನ ರೂಪಿಣಿ. ನೋಡಿ, ಇಲ್ಲಿ ಉಪನಿಷತ್ ವಾಕ್ಯ ಒಂದು ಏನ್ ಹೇಳುತ್ತೆ ಅಂತಂದ್ರೆ, ವಿಜ್ಞಾನಂ ಚೈತನ್ಯಮೇವ ಘನಂ ಸಾದ್ರಂ ತದೇಕರಸಂ ರೂಪಮಸ್ಯಾಹ ಅಂತ ಹೇಳುತ್ತೆ. ವಿಜ್ಞಾನ ಅಂತಂದ್ರೆ ಕೇವಲ ಚೈತನ್ಯ. ಹಾಗಾಗಿ ಇಂತಹ ಚೈತನ್ಯ, ಸಾಂದ್ರವಾಗಿರ್ತಕ್ಕಂತಹ ಚೈತನ್ಯ, ಸಾಂದ್ರವಾಗಿರ್ತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ಚೈತನ್ಯ ಅವಳ ರೂಪವಾಗಿರೋದ್ರಿಂದ ಅವಳು ಆ ತಾಯಿಯೇ ವಿಜ್ಞಾನ ಘನ ರೂಪಿಣಿ ಅಂತ. ಅಂದ್ರೆ ವಿಜ್ಞಾನ ಅಂತಂದ್ರೆ ಕೇವಲ ಚೈತನ್ಯ, ಆ ಚೈತನ್ಯವನ್ನ ಘನೀಭರಿಸಿರುವ ಘನ ರೂಪದಲ್ಲಿರ್ತಕ್ಕಂತಹ
ಘನೀಕರಿಸಿರ್ತಕ್ಕಂತಹ ಆ ಒಂದು ಚೈತನ್ಯ, ಅಂತಹ ಘನೀಕರಿಸಿರ್ತಕ್ಕಂತಹ ಚೈತನ್ಯದ ರೂಪವೇ ಆ ಜಗನ್ಮಾತೆ ಆಗಿರೋದ್ರಿಂದ ಆಕೆ ವಿಜ್ಞಾನ ಘನ ರೂಪಿಣಿ. ಆಮೇಲೆ ತೈತಿರೋಪನಿಷತ್ತಲ್ಲಿ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಜ್ಞಾನಮಾನಂದ ಬ್ರಹ್ಮ ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ನೋಡಿ, ಹಾಗಾಗಿ ಇಂತಹ ಆನಂದ ರೂಪವನ್ನು ಹೊಂದಿರತಕ್ಕಂತಹ ಚೈತನ್ಯದ ಘನ ರೂಪವಾಗಿರ್ತಕ್ಕಂತಹ ಆ ಜಗನ್ಮಾತೆ ವಿಜ್ಞಾನ ಘನ ರೂಪಿಣಿ. ಮುಂದಿನ ನಾಮ ಧ್ಯಾನ ಧ್ಯಾತೃ ಧ್ಯೇಯ ರೂಪ. ನೋಡಿ, ಧ್ಯಾನ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ನಾನ್ ಧ್ಯಾನ ಕೂತಿದ್ದೀನಿ ಅಂತ ಅನ್ಬೋದು. ಆದ್ರೆ ಧ್ಯಾನ ಅಂತಂದ್ರೆ ಏನು ಅಂತ ತಿಳ್ಕೋಬೇಕು ಅಂದಾಗ ಇಲ್ಲಿ ಬುದ್ಧಿಯನ್ನ ಸ್ಥಿರವಾಗಿ ನಿಲ್ಲಿಸ್ತಕ್ಕಂಥದ್ದೇ ಧ್ಯಾನ. ಹಲವಾರು ಸತಿ ಧ್ಯಾನ ಮಾಡ್ಬೇಕು, ಜಪ ಮಾಡ್ಬೇಕು ಅಂತ ಕೂತ್ಕೊಂಡಾಗ ನಾವೇನ್ ಮಾಡ್ತೀವಿ, ಎಲ್ಲೋ ಮನಸ್ಸು ಆ ಕಡೆ ಚಂಚಲ ಆಗ್ಬಿಡುತ್ತೆ. ಆ ಚಂಚಲ ಆಗ್ತಿರ್ತಕ್ಕಂತಹ ಆ ಒಂದು ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸಿ ಎಷ್ಟು ಸಾಧ್ಯವೋ ಅಷ್ಟು, ಯಾಕಂದ್ರೆ ಒಂದು ದಿವಸದಲ್ಲಿ ಆಗೋ ಕೆಲಸ ಅಲ್ಲ. ಒಂದು ದಿವಸ ಸ್ವಲ್ಪ ಹೊತ್ತು, ಆಮೇಲೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು ಆ ಒಂದು ಗಳಿಗೆ ಅಥವಾ ಟೈಮ್ನ. ಹಾಗಾಗಿ ಹೀಗೆ ಧ್ಯಾನ ಪ್ರಕ್ರಿಯೆಯನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಅಂದ್ರೆ ಬುದ್ಧಿಯನ್ನ ಸ್ಥಿರವಾಗಿ ನಿಲ್ಲಿಸ್ತಕ್ಕಂತಹದ್ದೇ ಧ್ಯಾನ. ಹಾಗಾಗಿ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 3 ವಿಷಯಗಳು ಖಂಡಿತ ಇರುತ್ತೆ. ಎಲ್ಲ ಕಡೆನೂ ಅಷ್ಟೇ, ಎಲ್ಲೇ ಧ್ಯಾನ ಮಾಡ್ಲಿ 3 ವಿಷಯಗಳು ಇದ್ದೇ ಇರುತ್ತೆ. ಅದು ಯಾವ್ಯಾವುದು ಅಂತಂದ್ರೆ, ಮೊದಲು ಧ್ಯಾನ ಮಾಡ್ತಾ ಇರ್ತಕ್ಕಂಥವನು, ಅಂದ್ರೆ ನನಗೀಗ ಧ್ಯಾನ ಮಾಡ್ಬೇಕು ಅಂತಂದಾಗ ಮೊದಲು ನಾನು ಇರ್ಬೇಕು, ಈ ಒಂದು ಶರೀರ ಕೂತ್ಕೋಬೇಕು ಧ್ಯಾನ ಮಾಡೋದಕ್ಕೆ. ಹಾಗಾಗಿ ಧ್ಯಾನ ಮಾಡ್ತಿರ್ತಕ್ಕಂತಹ ವ್ಯಕ್ತಿ, ಆಮೇಲೆ ಯಾವ ವ್ಯಕ್ತಿ ಯಾವ ವಿಚಾರವನ್ನ ಕುರಿತು ಅಥವಾ ಯಾವ ದೇವ ದೇವಿಯನ್ನ, ಯಾವ ಶಕ್ತಿಯನ್ನ, ಯಾವುದನ್ನ ಧ್ಯಾನ ಮಾಡ್ತಾನೋ ಅದು. 3ನೇದು, ಇದು 2ರ ಮಧ್ಯೆ ಇರತಕ್ಕಂಥದ್ದೇ ಧ್ಯಾನ. ಅಂದ್ರೆ ಧ್ಯಾನ ಮಾಡ್ತಕ್ಕಂತಹ ವ್ಯಕ್ತಿ, ಧ್ಯಾನ ಮಾಡ್ಬೇಕಾಗಿರ್ತಕ್ಕಂತಹ ಆ ಒಂದು ಶಕ್ತಿ, ಆ 2ರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಧ್ಯಾನ ಅಂತ ಹೇಳಿ. ಈಗ ಧ್ಯಾನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗೆ ಏನ್ ಕರೀತಾರೆ ಅಂದ್ರೆ ಧ್ಯಾತ. ಯಾವುದನ್ನ ಕುರಿತು ಅವನು ಧ್ಯಾನವನ್ನ ಮಾಡ್ತಾ ಇದ್ದಾನೋ ಅದು ಧ್ಯೇಯ. ಈ ಮಧ್ಯದಲ್ಲಿರ್ತಕ್ಕಂತಹದ್ದೇ ಧ್ಯಾನ. ಹಾಗಾಗಿ ಈ ಒಂದು ಸೃಷ್ಟಿಯಲ್ಲಿ ಏನೇ ಮಾಡಿದ್ರು ಕೂಡ ಆ 3 ಖಂಡಿತವಾಗ್ಲೂ ಇರುತ್ತೆ. ಜ್ಞಾನ ಜ್ಞಾತೃ ಜ್ಞೇಯ ರೂಪ ಅಂತ. ಹಾಗೆ ಇದು ಒಂದು ತ್ರಿಪುಟಿ. ದೇವಿ ಜಗನ್ಮಾತೆ ಈ ತ್ರಿಪುಟಿ ರೂಪದಲ್ಲಿ ಇದ್ದಾಳೆ. ಜ್ಞಾನ ಧ್ಯಾತೃ ಧ್ಯೇಯ ರೂಪ. ಆದ್ರಿಂದ ಹಾಗಾಗಿ ಧ್ಯಾನ ಧ್ಯಾತೃ ಧ್ಯೇಯ ಈ ರೂಪದ ತ್ರಿಪುಟಿ ರೂಪದಲ್ಲಿ ಇರೋದ್ರಿಂದ ಆ ಜಗನ್ಮಾತೆ. ಆದ್ರಿಂದ ಧ್ಯಾನ ಧ್ಯಾತೃ ಧ್ಯೇಯ ರೂಪ ಅಂದ್ರೆ ಧ್ಯಾನ ಮಾಡ್ತಾ ಇರ್ತಕ್ಕಂಥವನು ಯಾವ ವಿಚಾರ ಯಾರು ಕುರಿತು ಧ್ಯಾನವನ್ನ ಮಾಡ್ತಾ ಇರ್ತಾನೆ ಅದು ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಧ್ಯಾನ ಅಂತ ಹೇಳಿ, ಇದು 3 ಕೂಡ ಅಂತಹ ಒಂದು ರೂಪದಲ್ಲಿ ಇರ್ತಕ್ಕಂತಹ ಆ ದೇವಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಅಂತ ಹೇಳಿ. ಮುಂದೆ ಧರ್ಮಾಧರ್ಮ ವಿವರ್ಜಿತ. ನೋಡಿ, ಪಂಚಕೋಶಗಳನ್ನ ಹೊಂದಿರತಕ್ಕಂತಹ ಜೀವಿಗೆ ಮತ್ತೆ ಪ್ರಪಂಚಕ್ಕೆ ನಾವೀಗಾಗ್ಲೇ ಹೇಳಿದೆ ಪಂಚಕೋಶಗಳು ಯಾವ್ಯಾವುದು ಅಂತ ಹೇಳಿ. ಆ ಪಂಚಕೋಶಗಳನ್ನು ಹೊಂದಿರತಕ್ಕಂತಹ ಜೀವಿಗೆ ಮತ್ತೆ ಈ ಪ್ರಪಂಚಕ್ಕೆ, ಪಂಚಕೋಶದ ಇಂಡಿವಿಜುವಲ್ ಆಗಿರ್ತಕ್ಕಂತಹ ಈ ಜೀವಿ ಮತ್ತೆ ಪ್ರಪಂಚ ಅಂದ್ರೆ ಇಂತಹದೇ ಅನೇಕ ಇರ್ತಕ್ಕಂತಹ ಜೀವಿಗಳು. ಹಾಗಾದೆಲ್ಲ ಇದು ಕಂಪೈಲ್ ಮಾಡಿರೋದು ಎಲ್ಲವೂ ಸೇರಿಸಿ ಅಂದ್ರೆ ಪ್ರಪಂಚ. ಈ ಪ್ರಪಂಚಕ್ಕೆ ವಿಧಿಸಿರ್ತಕ್ಕಂತಹ ಕರ್ಮಗಳು ಧರ್ಮ. ನಾ ಹಿಂದೆ ಒಂದು ವಿಚಾರವನ್ನು ಹೇಳಿದೆ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳುವಾಗ ಈ ಒಂದು ವಿಧಿ ರೂಪವಾಗಿ ಏನು ಶಾಸ್ತ್ರಬದ್ಧವಾಗಿ ವಿಧಿಸಿರ್ತಕ್ಕಂತಹ ಕರ್ಮಗಳನ್ನ ಮಾಡಿದ್ರೆ ಅದು ಧರ್ಮ. ಶಾಸ್ತ್ರ ಸಮ್ಮತಿ ಇರ್ತಕ್ಕಂತಹ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಧರ್ಮ. ಆಮೇಲೆ
ನಿಷೇಧ ಕರ್ಮಗಳು, ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಯಾವುದೇ ಕರ್ಮಗಳಾದ್ರೂ ಕೂಡ ಅದು ಅಧರ್ಮ. ಯಾವಾಗ ಪರಮಾತ್ಮ ಚೈತನ್ಯ ಸ್ಥಿತಿಗೆ ಬಂದಾಗ, ಅಂದ್ರೆ ಯಾರು ಇದನ್ನ ಯೋಗಿಗಳು ಇದನ್ನ ಪ್ರಯತ್ನ ಪಟ್ಟು ಈ ಎರಡನ್ನೂ ಕೂಡ ಅವಲೋಕಿಸ್ಕೊಂಡು ಧರ್ಮ ಮಾರ್ಗದಲ್ಲೇನೆ ಆ ಚೈತನ್ಯ ರೂಪವನ್ನ ಆ ಒಂದು ಪಡಿಬೇಕು ಅಂತ ಹೇಳಿ ಉಪಾಸನೆಗಳನ್ನೆಲ್ಲ ಮಾಡಿ ಅಭ್ಯಾಸಗಳನ್ನ ಮಾಡಿ ಆ ಚೈತನ್ಯ ಸ್ಥಿತಿಗೆ ಬಂದಾಗ ಅಲ್ಲಿ ಧರ್ಮವಾಗಲಿ ಅಧರ್ಮವಾಗಲಿ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ, ಅವನು ಆ ಒಂದು ಚೈತನ್ಯ ಸ್ಥಿತಿಗೆ ತಲುಪಿದಾನೆ ಅನ್ನೋದಾದ್ರೆ ಅವನ ಮಾರ್ಗ ಕರೆಕ್ಟ್ ಆಗಿದೆ ಅಂತ ಅರ್ಥ. ಯಾರು ಆ ಒಂದು ಸರಿಯಾದ ಮಾರ್ಗದಲ್ಲಿ ಇದಾರೋ ಅವ್ರಿಗೆ ಅಧರ್ಮ ಅನ್ನೋದೇ ಇಲ್ಲ, ಯಾಕಂದ್ರೆ ಅವ್ರು ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಇಂತಹ ರೂಪದಲ್ಲಿರ್ತಕ್ಕಂತಹ ಸ್ಥಿತಿಯಲ್ಲಿ ತ್ರಿಗುಣ ರೂಪದಲ್ಲಿ ಇರ್ತಾನೆ. ಆಗ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂತಹ ಒಂದು ಸ್ಥಿತಿ ಯಾವುದು ಅಂದ್ರೆ ತ್ರಿಗುಣಾತೀತ ಸ್ಥಿತಿ. ಯಾವ್ದಪ್ಪ ಅದು ಅಂದ್ರೆ ಧ್ಯಾನ ಧ್ಯಾತೃ ಧ್ಯೇಯ ರೂಪ. ನಾವು ಹಿಂದಿನ ನಾಮದಲ್ಲಿ ನಾವು ಅದನ್ನ ಹೇಳಿದ್ವಿ. ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಏನಿದೆ ಅಲ್ಲಿ ಅಂತಂದ್ರೆ ಪರಮಾನಂದ ರೂಪ ಮತ್ತೆ ವಿಜ್ಞಾನ ಘನ ರೂಪಿಣಿ. ನೋಡಿ, ಅಲ್ಲಿಂದ ಇಲ್ಲಿಗೆ ಕನೆಕ್ಟಿವಿಟಿ ನಾನು ಹೇಳಿದೆ. ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಯೊಂದು ನಾಮನು ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಧ್ಯಾನ ಧ್ಯಾತೃ ಧ್ಯೇಯ ರೂಪದಲ್ಲಿ ಆ ಸ್ಥಿತಿಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಪರಮಾನಂದ ರೂಪ ಮತ್ತೆ ವಿಜ್ಞಾನ ಗಣ ರೂಪಿಣಿಯಾಗಿ ಇರೋದ್ರಿಂದ ಇದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇಲ್ಲೇನಾಗತ್ತೆ, ಏಕತ್ವ ಸ್ಥಿತಿ ಏರ್ಪಾಡಾಗ್ಬಿಡುತ್ತೆ. ಯಾವಾಗ ಏಕತ್ವ ಸ್ಥಿತಿ ಏರ್ಪಾಡಾಗೋಗುತ್ತೋ ಆವಾಗ ಯಾವುದೇ ಧರ್ಮ ಅಧರ್ಮ ಇಲ್ಲ ಅಂತ ಹೇಳಿದೆ, ಅದೆಲ್ಲವನ್ನೂ ಕೂಡ ವರ್ಜಿತ. ಹಾಗಾಗಿ ಧರ್ಮ ವಿವರ್ಜಿತ. ಜಗನ್ಮಾತೆ ಅಂತಹ ಪರಮಾತ್ಮ ರೂಪವಾಗಿರೋದ್ರಿಂದ ಯಾವುದೇ ವಿಧವಾಗಿರ್ತಕ್ಕಂತಹ ಅವಳಿಗೆ ಧರ್ಮ ಅಧರ್ಮ ಅಂತಕ್ಕಂಥದ್ದು ಯಾವುದು ಇಲ್ಲ. ಅವಳು ಅದರಲ್ಲಿ ಇದ್ರೂ ಕೂಡ ತನಗೆ ಅಂಟಿಸ್ಕೊಳ್ಳದೆ ಇರತಕ್ಕಂಥ ರೀತಿಯಲ್ಲಿ ಅವಳು ಇದ್ದಾಳೆ. ಮುಂದೆ ವಿಶ್ವರೂಪ ಅಂತ ಹೇಳಿ ನೋಡಿ, ಇದುವರೆಗೂ ಕೂಡ ನಾವು ಉಪನಿಷತ್ ವಾಕ್ಯಗಳನ್ನ ಹೇಳ್ತಾ ಉಪನಿಷತ್ನಲ್ಲಿ ಹೇಳ್ತಕ್ಕಂತಹ ಅನೇಕ ಶ್ಲೋಕಗಳನ್ನ ಮಂತ್ರಗಳನ್ನ ಹೇಳಿ ಅದರಲ್ಲಿ ಅದಕ್ಕೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಯಾವ್ದು ಹೇಳ್ತಾ ಇದ್ದಾರೆ ಅದನ್ನ ಹೇಳ್ತಾ ಶಂಕರ ಭಗವತ್ಪಾದರು ಹೇಳಿರ್ತಕ್ಕಂತಹ ಅನೇಕ ಶ್ಲೋಕಗಳು ಆ ಒಂದು ಸೌಂದರ್ಯ ಲಹರಿಯಲ್ಲಿ ಬಂದಿರತಕ್ಕಂಥದ್ದು, ಹೀಗೆ ಅನೇಕವನ್ನು ಹೇಳ್ತಾ ಈ ಒಂದು ತೈತರಿಯೋಪನಿಷತ್ನಲ್ಲಿ ಹೇಳಿ ನಾವು ಇಲ್ಲಿವರೆಗೂ ಬಂದಿದ್ವಿ. ಈಗ ಇಲ್ಲಿಂದ ಮುಂದಕ್ಕೆ ಮಾಂಡೋಕ್ಯ ಉಪನಿಷತ್ತನ್ನ ಆ ಕಡೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದೆ, ಲಲಿತಾ ಸಹಸ್ರನಾಮ ಅಂತಕ್ಕಂಥದ್ದು ತುಂಬಾ ಸುಲಭ ಅಲ್ಲ, ಅದ್ರಲ್ಲಿ ಅನೇಕ ವಿಚಾರಗಳಿದೆ, ಉಪನಿಷತ್ತಿದೆ, ವ್ಯಾಕರಣ ಇದೆ, ಎಷ್ಟು ವಿಚಾರಗಳಿದೆ ಅಂತೇಳಿ ನಾವು ಹಿಂದೆಂದ ಮಾತಾಡ್ಕೊಂಡು ಬಂದ್ವಿ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದಲ್ಲಿ ಇದುವರೆಗೂ ನಮ್ಗೆ ತೈತರಿಯೋಪನಿಷತ್ ಬಗ್ಗೆ ಹೇಳಿ ಈಗ ಮಾಂಡೂಕ್ಯೋಪನಿಷತ್ ಬಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇದೇನು ಅಂತಂದ್ರೆ, ಈ ಒಂದು ಮಾಂಡೂಕ್ಯ ಉಪನಿಷತ್ ಏನಿದೆ, ಈ ಉಪನಿಷತ್ತು ಚಿಕ್ಕದಾದ್ರೂ ಕೂಡ ಸರ್ವವೂ ಕೂಡ ಇದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅಂತ. ಇಲ್ಲಿ ವಿಶ್ವರೂಪಿ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಸುಪ್ತ ಪ್ರಾಜ್ಞಾತ್ಮಿಕ ತೂರ್ಯ ಸರ್ವಾವಸ್ಥಾ ವಿವರ್ಜಿತ ಅಂತ. ಇಲ್ಲಿಂದ ಮುಂದಕ್ಕೆ ಈ ಒಂದು ನಾಮಗಳೇನಿದೆ, ಇದಿಷ್ಟು ನಾಮಗಳು ಕೂಡ ಒಂದು ಗುಂಪು. ಯಾಕಂದ್ರೆ ನೋಡಿ, ಹಿಂದೆ ಒಂದು ಗುಂಪು ಹೇಳಿದ್ವಿ, ನಿರ್ಮಲ ನಿರ್ಲೇಪ ನಿರವ ಅಂತ ಹೇಳ್ತಾ ಅದೊಂದು ಗುಂಪು ಅಂತ ಹೇಳಿದ್ವಿ, ಅದ್ರ ಬಗ್ಗೆ ಹೇಳ್ತಾ ಬಂದ್ವಿ. ಹಾಗೆ ಪ್ರತಿ ಒಂದು ಇದನ್ನ ಹೇಳ್ತಾ ಇದ್ದಾಗ, ನಾಮಗಳನ್ನ ಹೇಳ್ತಾ ಇದ್ದಾಗ ಒಂದು ಗುಂಪು, ಯಾಕಂದ್ರೆ ಅದಕ್ಕದ ಕನೆಕ್ಟಿವಿಟಿ ಇದೇನು ಅಂತ ಹೇಳಿದಾಗ ಇಲ್ಲಿ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಬಂದು ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಅಂತ ಹೇಳಿ, ಅಂದ್ರೆ ಅಲ್ಲಿವರೆಗೂ ಕೂಡ ಇದು ಒಂದು ಗುಂಪು. ಯಾಕೆ ಆಗ ಇದಿಷ್ಟನ್ನು ಮಾತ್ರ ನಾವೀಗ ಮಾತಾಡ್ತಾ ಇದ್ದಾಗ ಇದರಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಓಂಕಾರಕ್ಕೆ 4 ಭಾಗಗಳು, ಅಕಾರ, ಉಕಾರ, ಮಕಾರ ಮತ್ತು ತುರ್ಯ ಅಂತ ಹೇಳಿ. ಇಲ್ಲಿ ಈ ಒಂದು 4 ಭಾಗಗಳಿರ್ತಕ್ಕಂತಹ
ಈ ಒಂದು ಓಂಕಾರದಲ್ಲಿ ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ಪ್ರಜ್ಞೆಗಳಿಗೆ ಇದನ್ನ ಬಹಳ ಚೆನ್ನಾಗಿ ನಾವು ಕೇಳಿ ತಿಳ್ಕೊಬೇಕಾಗಿರುತ್ತೆ ಇಲ್ಲಿ. ಯಾಕೆಂತಂದ್ರೆ ವಿಶ್ವವೇ ಯಾರ ರೂಪವಾಗಿದೆಯೋ, ವಿಶ್ವರೂಪ ಅಂದ್ರೆ ವಿಶ್ವವೇ ಯಾರ ರೂಪವಾಗಿದೆಯೋ ಆ ತಾಯಿಯೇ ವಿಶ್ವರೂಪ. ಅಂದ್ರೆ ಈ ವಿಶ್ವ ನಮ್ಮ ಸುತ್ತಮುತ್ತ ಕಾಣ್ತಿರ್ತಕ್ಕಂಥದ್ದು ಏನಿದೆಯೋ ಅದಷ್ಟು ಕೂಡ ಅವಳದೇ ರೂಪ ಆಗಿರೋದ್ರಿಂದ ಆಕೆ ವಿಶ್ವರೂಪ ಅಂತ ಹೇಳಿ. ದೇವಿಯ ಹೊರತಾಗಿ ವಿಶ್ವಕ್ಕೆ ಯಾವುದೇ ವಿಧವಾಗಿರ್ತಕ್ಕಂತಹ ಧಾರ್ಮಿಕವಾಗಿರ್ತಕ್ಕಂತಹ ಧರ್ಮೀಭೂತವಾಗಿರ್ತಕ್ಕಂತಹ ಇನ್ನೊಂದು ರೂಪ ಇಲ್ಲ. ಯಾಕಂದ್ರೆ ಅವಳದೇ ಎಲ್ಲ ರೂಪ ಆಗಿರೋದ್ರಿಂದ ಈ ರೂಪವನ್ನು ಬಿಟ್ಟು ಬೇರೆ ರೂಪ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಹಿಂದೆ ಹೇಳಿದ್ವಿ ಧರ್ಮ ವಿವರ್ಜಿತ ಅಂತ ಹೇಳಿ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಾಯಿಗೂ ಜಗತ್ತಿಗೂ ಕೂಡ ಅಭೇದ. ಜಗತ್ತಿನಲ್ಲಿ ತಾಯಿ ಇದ್ರೂ ಕೂಡ ಅವಳು ಅದ್ರ ಜೊತೆಗೆ ಇಲ್ಲ ಅಂತ ಹೇಳಿ, ಅವಳಲ್ಲೇ ಚೈತನ್ಯ ಕೊಟ್ಟು ಅದ್ರ ಜೊತೆನೆ ಇದ್ರೂ ಕೂಡ ಅವಳು ಅಲ್ಲಿಂದ ಇದಾಗಿದ್ದಾಳೆ. ಹಾಗಾಗಿ ಅಂತಹ ಮಾತನ್ನ ಇಲ್ಲಿ ದೃಢೀಕರಿಸ್ತಾ ಇದ್ದಾರೆ. ಅಂದ್ರೆ ವಿಶ್ವರೂಪ ಅಂದ್ರೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಅವಳ ರೂಪನೇ ಆಗಿರೋದ್ರಿಂದ ಅವಳು ವಿಶ್ವರೂಪ. ಮುಂದೆ ಜಾಗರಣಿ, ತುಂಬಾ ಇಂಟ್ರೆಸ್ಟಿಂಗ್ ನಾಮ ಇದು. ಇದರಲ್ಲಿರ್ತಕ್ಕಂಥ ಅನೇಕ ವಿಚಾರಗಳು ಬಹಳ ಕುತೂಹಲಕಾರಿ, ಇಂಟ್ರೆಸ್ಟಿಂಗ್. ಜಾಗರಣೆ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಶಿವರಾತ್ರಿ ದಿವಸ ನಾ ಜಾಗರಣೆ ಮಾಡಿದೆ ಅಂತಾರೆ. ಜಾಗರಣೆ ಅಂದ್ರೇನು? ನಿದ್ದೆ ಮಾಡದೆ ಇರ್ತಕ್ಕಂಥದ್ದು. ಅಂದ್ರೆ ಜಾಗರಣೆ ಅಂತ ಅಂದ್ಬಿಟ್ಟು ಶಿವರಾತ್ರಿ ದಿವಸ ಹೋಗಿ ಎಲ್ಲ ಗಿನ್ಮಾನೋ ಅಥವಾ ಸೀರಿಯಲ್ಲೋ ಇನ್ನೊಂದೋ ಮತ್ತೊಂದೋ ನೋಡಿ ಕಾಲ ಕಳೆಯೋದಲ್ಲ. ಆ ಈಶ್ವರನನ್ನ ಧ್ಯಾನವನ್ನ ಮಾಡಿ ಆ ಭಗವಂತನ ಸೇವೆಯನ್ನ ಮಾಡ್ತಾ ಅನೇಕ ರೀತಿಯಲ್ಲಿ ಆ ಸೇವೆಯನ್ನ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಜಾಗರಣೆ ಅಂತಂದ್ರೆ ನಿದ್ದೆ ಮಾಡದೆ ಇರ್ತಕ್ಕಂಥದ್ದು ಅನ್ನೋದ್ರ ಎದ್ದಿರುವಾಗ ಇಲ್ಲಿ ಏನಾಗತ್ತೆ ಅಂತಂದ್ರೆ ಜಾಗರಣಿ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಎದ್ದಿರುವಾಗ ಅಂದ್ರೆ ನಾವು ಜಾಗೃತರಾಗಿದ್ದಾಗ, ಮಲ್ಕೊಂಡಿಲ್ದೆ ಎದ್ದಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಬಾಹ್ಯ ಸಂಪರ್ಕ ಇರುತ್ತೆ. ನಾವು ಎದ್ದಿರುವಾಗ ಏನಾಗುತ್ತೆ, ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ನಮ್ಮ ಸುತ್ತ ಇರ್ತಕ್ಕಂಥ ಪ್ರತಿಯೊಂದು ನಮಗೆ ಗೋಚರವಾಗುತ್ತೆ. ನಡೀತಿರ್ತಕ್ಕಂಥ ವ್ಯವಹಾರಗಳು ನಮಗೆ ತಿಳುವಳಿಕೆ ಇರುತ್ತೆ. ತಿಳುವಳಿಕೆಯಲ್ಲಿ ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದು ನಾವು ಅದ್ರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಯಾವ್ದು ಸೂಕ್ತವೋ ಅದನ್ನ ನಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ದೇವಿಗೆ ಹಾಗೆ ದೇವಿಗೂ ಕೂಡ ಅಂತಹ ಚೈತನ್ಯ ಸ್ವರೂಪಿಣಿಗೆ ಬಾಹ್ಯ ಸಂಪರ್ಕ ಯಾವಾಗ ಉಂಟಾಗುತ್ತೋ, ದೇವಿಗೆ ಯಾವಾಗ ಬಾಹ್ಯ ಸಂಪರ್ಕ ಉಂಟಾಗುತ್ತೋ ಆಗ ಅವಳು ಜಾಗರಣಿ. ಆ ಬಾಹ್ಯ ಸಂಪರ್ಕ ಉಂಟಾಗುತ್ತೆ ಅಂತಂದ್ರೇನು? ಇವಳು ಸ್ವತಃ ಬಾಹ್ಯ ಸಂಪರ್ಕಕ್ಕೆ ಒಳಪಡ್ಕೋಬೇಕು. ಈ ದೇವಿನೇ ಮನಸ್ಸು ಮಾಡ್ಬೇಕು, ನಾನೀಗ ಈ ಬಾಹ್ಯ ಸಂಪರ್ಕಕ್ಕೆ ಒಳಪಡಿಸ್ಕೋತೀನಿ ಅಂತ ಹೇಳಿ ಮಾಡಿದಾಗ ಆ ಒಂದು ಸಂಪರ್ಕಕ್ಕೆ ದೇವಿ ಬಂದು ಕೂತಾಗ ಅವಳಿಗೆ ಜಾಗರಣಿ ಅಂತ ಹೇಳಿ. ಇಲ್ಲಿ ವಿಶ್ವರೂಪ ಮತ್ತೆ ಜಾಗರಣಿ ಅಂತಕ್ಕಂಥ ಎರಡು ನಾಮಗಳನ್ನು ಕೂಡ ಸೇರಿಸಿ ಹೇಳಬೇಕು ಅಂದಾಗ ವಿಶ್ವರೂಪ ಜಾಗರಣೆ ಅಂತ. ಆಗೇನಾಗತ್ತೆ, ಜಾಗೃತಾವಸ್ಥೆಯಲ್ಲಿರ್ತಕ್ಕಂತಹ ಆ ವಿಶ್ವರೂಪ ಧಾರಿಣಿ ಅಂದ್ರೆ ವಿಶ್ವರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಜಾಗೃತಾವಸ್ಥೆಯಲ್ಲಿ ಇರ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವಸ್ಥಾತ್ರಯಗಳು ಅಂತ, ತ್ರಯ ಅಂದ್ರೆ ಏನು? ಮೂರು ಅವಸ್ಥೆಗಳು ಯಾವುದು ಅಂದ್ರೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಇವುಗಳಲ್ಲಿ ಮೊದಲನೇದೇನೆ ಜಾಗೃತಾವಸ್ಥೆ. ಈ ಅವಸ್ಥೆಗೆ ಸಾಕ್ಷಿಯಾಗಿರ್ತಕ್ಕಂತಹ ಆ ಚೈತನ್ಯಕ್ಕೆ ವಿಶ್ವ ಅಂತ ಕರೀತಾರೆ. ನಾವ್ ಈಗಾಗ್ಲೇ ಹೇಳ್ತೀವಿ ವಿಶ್ವರೂಪಿಣಿ ಅಂತ ಹೇಳಿ. ಹಾಗಾಗಿ ಇಂತಹ ಜಾಗೃತ್ ಅವಸ್ಥೆಯಲ್ಲಿರ್ತಕ್ಕಂತಹ ಆ ಚೈತನ್ಯಕ್ಕೆ ಅವಳು ವಿಶ್ವ ಅಂತ ಕರೀತಾರೆ. ಅಂದ್ರೆ ನಾವೀಗಾಗ್ಲೇ ಹೇಳಿದ್ವಿ, ಯಾವಾಗ ದೇವಿ ಆ ಜಾಗೃತ ಅವಸ್ಥೆಯಲ್ಲಿ ಅವಳು ಒಳಪಡ್ತಾಳೋ ಆವಾಗ ಅವಳು ಏನಾಗ್ತಾಳೆ? ಜಾಗರಣಿ. ಹಾಗೆ ಇಂತಹ ಅವಸ್ಥೆಗೆ, ಜಾಗೃತಾವಸ್ಥೆಗೆ ಅವಳು
ಸಾಕ್ಷಿ ಆದಾಗ, ಆ ಚೈತನ್ಯ ಸಾಕ್ಷಿ ಆದಾಗ ಏನಾಗುತ್ತೆ, ಅವಳನ್ನ ವಿಶ್ವ ಅಂತ ಕರೀತಾರೆ. ಇಲ್ಲಿ ವಿಶ್ವದ ಸಂಬಂಧವಿರತಕ್ಕಂಥದ್ದು ಆ ಜಗತ್ತಿನಲ್ಲಿ, ಆದ್ರಿಂದ ಅದರ ಅಭಿಮಾನಿಗೆ ವಿಶ್ವ ಅಂತ ಕರೀತಾರೆ. ಈಗ ಜಗನ್ಮಾತೆ ಚೈತನ್ಯ ರೂಪಿಯಾಗಿರ್ತಕ್ಕಂತಹ ಆ ಜಗನ್ಮಾತೆ ವಿಶ್ವದ ಜೊತೆನಲ್ಲಿ ಅಭಿಮಾನಿಯಾಗಿರೋದ್ರಿಂದ, ಅಂದ್ರೆ ಅವಳು ಅದ್ರ ಜೊತೆ ಸೇರ್ಕೋಬೇಕು ಅಂತ ಇರುವಾಗ ಅದ್ರ ಜೊತೆ ಅವಳು ಸೇರಿರೋದ್ರಿಂದ ಅಂತಹ ಒಂದು ಅಭಿಮಾನಿಗೆ ಅವಳು ವಿಶ್ವ ಅಂತ ಕರೀತಾರೆ. ತಾಯಿ ವಿಶ್ವರೂಪದಲ್ಲಿ ಇರೋದ್ರಿಂದ, ಈಗಾಗ್ಲೇ ಹೇಳಿದ್ವಿ, ಜಾಗರಣಿಯಾಗಿದ್ದಾಳೆ, ವಿಶ್ವದ ಜೊತೆ ಅಭಿಮಾನಿಯಾಗಿದ್ದಾಳೆ. ಹಾಗಾಗಿ ಈ ಎರಡು ಪದಗಳ ನಾಮಗಳನ್ನು ಸೇರಿಸಿದಾಗ ವಿಶ್ವರೂಪ ಜಾಗರಣಿ. ಅದ್ಭುತ. ಮುಂದೆ ಸ್ವಪಂತಿ ತೈಜಸಾತ್ಮಿಕಾ ಅಂತ ಹೇಳಿ. ಸ್ವಪನ ಅಂತಂದ್ರೇನು? ನಿದ್ರೆ. ಯಾರಿಗ್ ಬೇಡ ರೀ ಇದು? ಎಲ್ರಿಗೂ ಬೇಕು ನಿದ್ದೆ. ನಿದ್ದೆ ಅಲ್ಲದೆ ಆಗೋದೇ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂತಹ ಆಶೀರ್ವಾದ ಇದು. ಯಾತಕ್ಕೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಸ್ವಪ್ನಾವಸ್ಥೆಯನ್ನ ಹೊಂದಿರತಕ್ಕಂತಹ, ಅಂದ್ರೆ ಈಗ ಮಲಗದ ಮೇಲೆ ಯಾರು ಸ್ವಪ್ನಾವಸ್ಥೆಯಲ್ಲಿ ಇರ್ತಾರೋ ಆ ಸ್ವಪ್ನಾವಸ್ಥೆಯನ್ನು ಹೊಂದಿರತಕ್ಕಂತಹ ಜೀವ ಅಂದ್ರೆ ಆ ಒಬ್ಬ ಮನುಷ್ಯ ಅಥವಾ ವ್ಯಕ್ತಿ, ಯಾವ ಜೀವಿ ಯಾವ್ದಾರಾಗ್ಲಿ, ಆ ಒಂದು ಸ್ವಪ್ನಾವಸ್ಥೆಯನ್ನು ಹೊಂದಿರತಕ್ಕಂತಹ ತೈಜಸ ಅಂತ ಕರೀತಾರೆ. ತೈಜಸ ಅಂತಕ್ಕಂತಹ ಒಂದು ನಾಮದಲ್ಲಿ ಕರೆದು ಇದನ್ನ ಆ ಜಗನ್ಮಾತೆ ಈ ವಿಶ್ವದ ಜೊತೆ ಸೇರ್ಕೊಂಡಿರೋದ್ರಿಂದ, ನಾನು ಹೇಳಿದೆ ಈಗ ಜಗನ್ಮಾತೆ ಇಲ್ಲಿ ಆ ರೂಪದಲ್ಲಿ ಚೈತನ್ಯವನ್ನ ಕೊಡ್ತಾ ಇರೋದ್ರಿಂದ ಅವಳನ್ನ ತೈಜಸ ಅಂತಕ್ಕಂತಹ ನಾಮದಲ್ಲಿ ಅವಳು ವ್ಯವಹರಿಸಲ್ಪಡ್ತಾಳೆ. ಇಲ್ಲಿ ತಾಯಿ ಚೈತನ್ಯ ರೂಪಿಣಿ ಇಲ್ಲಿ ಬಂದ್ರೇನೆ ಆ ರೂಪದ ಆ ಹೆಸರಲ್ಲಿ ಅವಳು ಏನು ಕರೆಯಲ್ಪಡ್ತಾಳೆ. ಜೀವ ಯಾವಾಗ ಆ ಸ್ವಪ್ನಾವಸ್ಥೆಯಲ್ಲಿ ಇರ್ತಾನೆ ಅವನ್ನ ತೇಜಸ ಅಂತ ಕರೀತಾರೆ. ಅಂತಹ ಅವಸ್ಥೆಯಲ್ಲಿ ಜಗನ್ಮಾತೆ ಬಂದಾಗ ಅವಳನ್ನ ಕೂಡ ತೈಜಸ ಅಂತ ಕರೀತಾರೆ. ಮುಂದೆ ಸ್ವಪ್ನ ಅಂತಂದ್ರೆ ಏನು ಅಂದ್ರೆ, ನಾವು ನೋಡ್ತಕ್ಕಂತಹ ಏನು ಕನಸುಗಳು. ಈ ಕನಸನ್ನ ಕಾಣ್ತಕ್ಕಂತ ಸ್ಥಿತಿ ಸ್ವಪ್ನ ಅಂತ ಕರಿತೀವಿ. ಈ ಸ್ವಪ್ನ ಅಂತಕ್ಕಂಥ ಸ್ಥಿತಿನಲ್ಲಿ, ನಾವು ಕನಸನ್ನ ನೋಡ್ತಾ ಇರ್ತಕ್ಕಂಥ ಸ್ಥಿತಿಯಲ್ಲಿ ಅಲ್ಲಿ ನಮಗೆ ಚೈತನ್ಯ ಇದೆಯೋ ಇಲ್ವೋ ಪ್ರಶ್ನೆ. ಅಂದ್ರೆ ಕನಸು ಕಾಣ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಜೀವ, ಅವನಿಗೆ ಚೈತನ್ಯ ಇದೆ. ಆ ಚೈತನ್ಯ ಇಲ್ಲದೆ ಇದ್ದಿದ್ರೆ ಅವನು ಕನಸನ್ನು ಹೆಂಗ್ ಕಾಣ್ತಾ ಇದ್ದ ಅಲ್ವಾ? ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಕನಸು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಮನಸ್ಸು ಹಿಂದೆ ಆಗಿರ್ತಕ್ಕಂತಹ ತನ್ನ ಅನುಭೂತಿಯನ್ನ, ಮನಸ್ಸಿಗೆ ಹಿಂದೆ ಈಗ ಮಲ್ಕೊಳ್ಳೋ ಮುಂಚೆ ಆಗಿರ್ತಕ್ಕಂತಹ ಎಲ್ಲ ಅನುಭೂತಿಗಳನ್ನು ಕೂಡ ತಾನೇ ಪುನಃ ಸೃಜಿಸಿ, ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಎದ್ದಿದ್ದಾಗ ನಡೆದಿರ್ತಕ್ಕಂತಹ ಆ ವಿಚಾರಗಳನ್ನ ಮಲ್ಕೊಂಡಾಗ ಆ ಒಂದು ಕನಸಿನ ರೂಪದಲ್ಲಿ ಅದನ್ನ ಸೃಜಿಸಿ, ಅದನ್ನ ಆತ್ಮನ ಬೆಳಕಿನಲ್ಲಿ, ಕಣ್ಣು ಮುಚ್ಕೊಂಡಾಗೆಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ನೀವೆಲ್ಲ ಲೈಟ್ ಆರಿಸ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀರಿ. ಲೈಟ್ ಆರಿಸ್ಬಿಟ್ಟು ಮಲ್ಕೊಂಡಾಗ ನೋಡ್ತಾ ಇದ್ದೀನಿ, ಅದನ್ನು ನೋಡ್ಬೇಕಾದ್ರೆ ಕಣ್ಣಿಗೆ ಏನಾದ್ರು ಶಕ್ತಿ ಬೇಕಲ್ಲ, ಬೆಳಕು ಬೇಕಲ್ಲ. ಆ ಬೆಳಕೆಲ್ಲಿದೆ? ಆತ್ಮನ ಬೆಳಕಿನಲ್ಲಿ ನೋಡ್ತಕ್ಕಂತಹ ದೃಶ್ಯಾವಳಿಗಳೇನೆ ಸ್ವಪ್ನ ಅಥವಾ ಕನಸು. ಯಾಕಂದ್ರೆ ಕನಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ನಾವು ಸುತ್ತಮುತ್ತ ಲೈಟ್ ಹಾಸ್ಕೊಂಡು ಗುಮ್ಮ ಮಲ್ಕೊಂಡ್ಬಿಟ್ಟಿರೋದು. ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ನಮ್ಮ ಹಿಂದೆ ನಡೆದಿರ್ತಕ್ಕಂತಹ ಅನುಭೂತಿಗಳು, ನಡೆದಿರ್ತಕ್ಕಂತಹ ವಿಚಾರಗಳು, ಇವೆಲ್ಲವೂ ಕೂಡ ಆ ಕನಸಿನಲ್ಲಿ ಪುನಃ ಸೃಷ್ಟಿ. ಹಿಂದೆ ದಿವಸ ಸಾಯಂಕಾಲವೋ ಬೆಳಗ್ಗೆನೋ ಯಾರೋ ಮಾತಾಡಿರ್ತಾರೆ, ಅಥವಾ ನಾವು ಏನೋ ವಿಶೇಷವಾಗಿ ನೋಡಿರ್ತೀವಿ, ಅಥವಾ ಏನೋ ಜ್ಞಾಪಿಸ್ಕೊಂಡಿರ್ತೀವಿ. ಅದು ಆ ಒಂದು ಸುಪ್ತಾವಸ್ಥೆ ಹಿಂದ್ಗಡೆ ಒಂದು ಇದರಲ್ಲಿ ಇದಿರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಮಲ್ಕೊಂಡಾಗ ಅದು ಜಾಗೃತವಾಗಿ ಅದು ಒಂದು ಪಿಕ್ಚರ್ ತರ, ಒಂದು ದೃಶ್ಯಗಳ ತರ ಬರುತ್ತೆ. ಆ ದೃಶ್ಯಗಳನ್ನ ನೋಡ್ಬೇಕು ಅಂತಂದಾಗ ನಿಮಗೇನ್ ಬೇಕು? ಬೆಳಕು ಬೇಕು. ಆ ಬೆಳಕು ಎಲ್ಲಿದೆ? ಆತ್ಮಶಕ್ತಿ. ಆ ಆತ್ಮದ ಬೆಳಕಿನಲ್ಲಿ ನೋಡ್ತಕ್ಕಂತಹ ಆ ಒಂದು ಅದ್ಭುತವಾಗಿರ್ತಕ್ಕಂತಹ ದೃಶ್ಯಾವಳಿಗಳೇನೆ ಸ್ವಪ್ನ ಅಂತ ಕರೀತಾರೆ. ಈ ವ್ಯಷ್ಟಿ
ವ್ಯಷ್ಟಿ ಸೂಕ್ಷ್ಮ ಶರೀರಾಭಿಮಾನಿಗೆ, ಅಂದ್ರೆ ಪರ್ಸನಲ್ ಆಗಿ ನಡೀತಕ್ಕಂಥ, ವ್ಯಷ್ಟಿ ಅಂದ್ರೆ ಪರ್ಸನಲ್, ಒಬ್ಬ ಇಂಡಿವಿಜುವಲ್ ಆಗಿ ಅವ್ನು ಮಲ್ಕೊಂಡಾಗ ಏನಾಗುತ್ತೆ, ಸೂಕ್ಷ್ಮ ಶರೀರ. ಇದನ್ನ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವ್ಯಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಅಂದ್ರೆ ಇಂಡಿವಿಜುವಲ್, ಆ ಒಬ್ಬ ವ್ಯಕ್ತಿ ಅಥವಾ ಆ ಜೀವ ಅವನಲ್ಲಿ ಮಲ್ಕೊಂಡಾಗ ಒಂದು ಸೂಕ್ಷ್ಮ ಶರೀರ, ಅದರ ಅಭಿಮಾನಿಗೆ ತೈಜಸ ಅಂತ ಕರೀತಾರೆ. ಆ ಅಭಿಮಾನಿನೇ ತಾನೇ ಕನಸು ಕಾಣೋದು, ನೋಡೋದು. ನಾವಿಲ್ಲೇನ್ ಹೇಳಿದ್ವಿ ಹಿಂದೆ, ಸ್ವಪ್ನವನ್ನ ಸ್ವಪ್ನಾವಸ್ಥೆಗೆ ಹೊಂದಿದಂತ ವ್ಯಕ್ತಿಗೆ ತೈಜಸ ಅಂತ ಕರಿತೀವಿ. ಹಾಗೆ ಇಲ್ಲಿ ಈ ಒಂದು ಸೂಕ್ಷ್ಮ ಶರೀರ ಒಳಗಡೆ ಇರ್ತಕ್ಕಂಥ ಅದು ಅವನೇ ತಾನೆ, ಆ ಒಂದು ಶಕ್ತಿ ಒಳಗಡೆ ಇದ್ದಾನೆ. ಆ ಒಂದು ಸೂಕ್ಷ್ಮ ಶರೀರ ಅಭಿಮಾನಿ ಅಂತಹವನಿಗೆ ತೇಜಸ ಅಂತ ಕರೀತಾರೆ. ನಾವು ಇದಕ್ಕೆ ನೋಡಿ ರಿಲೇಟಿವ್ ಹೇಗಿದೆ. ಹಾಗಾಗಿ ಆ ಸ್ವಪ್ನಾವಸ್ಥೆಯನ್ನು ನೋಡ್ತಕ್ಕಂತಹ ಜೀವ, ಸ್ವಪ್ನವನ್ನ ನೋಡ್ತಕ್ಕಂತಹ ಆ ಜೀವಕ್ಕೆ ತೈಜಸ ಅಂತ ಕರೀತಾರೆ. ಹಾಗಾಗಿ ಆ ಜೀವಕ್ಕೆ ಸ್ವಪ್ನವನ್ನ ನೋಡ್ತಕ್ಕಂತಹ ಶಕ್ತಿಯನ್ನ ದಯಪಾಲಿಸ್ತವಳು ಯಾರು? ಆ ಚೈತನ್ಯ ರೂಪಿಣಿ ಆಗಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಈ ಒಂದು ಚೈತನ್ಯವನ್ನ ದಯಪಾಲಿಸಿ ಆ ಚೈತನ್ಯವನ್ನ ಕೊಡ್ತಕ್ಕಂತಹ ದೇವಿ ಜಗನ್ಮಾತೆ ತೈಜಸಾತ್ಮಿಕಾ. ಈಗ ಈ ಒಂದು ವಿಚಾರವನ್ನು ನೋಡಿ, ಈಗಾಗಲೇ ನಾವು ಏನೇನು ಹೇಳಿದ್ವಿ, ಎಲ್ಲಿಂದ ಶುರು ಮಾಡಿದ್ವಿ ನಾವು ಅಂತಂದ್ರೆ, ಚಿನ್ಮಯಿ, ಪರಮಾನಂದ, ವಿಜ್ಞಾನಗನ ರೂಪಿಣಿ, ಧ್ಯಾನಧ್ಯಾತೃಧ್ಯೇಯಿ ರೂಪ, ಧರ್ಮ ವಿವರ್ಜಿತ, ಸೃಷ್ಟಿಕರ್ತಿ, ಆಮೇಲೆ ವಿಶ್ವರೂಪ ಜಾಗರಣಿ, ಸ್ವಪಂತಿ ತೈಜಸಾತ್ಮಿಕಾ, ಅಲ್ಲಿವರೆಗೂ ಬಂದ್ವಿ. ಅಂದ್ರೆ ಅವಳು ಯಾರು ತೈಜಸಾತ್ಮಿಕ ಅನ್ನುವಾಗ ಈ ವಿಚಾರವನ್ನ, ಅಂದ್ರೆ ಸ್ವಪ್ನ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ. ಯಾಕೆಂತಂದ್ರೆ ಹಿಂದೆ ನಡೆದಿರ್ತಕ್ಕಂಥದ್ದನ್ನ ಮೆಲುಕು ಹಾಕೊಳ್ತಕ್ಕಂಥದ್ದು. ಇಲ್ಲಿ ಬೇರೆ ಬೇರೆ ವಿಧವಾಗಿರ್ತಕ್ಕಂಥ ಸ್ವಪ್ನಗಳು, ನಾನು ಮುಂದಿನ ನಾಮದಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ನಾನು ಇದನ್ನ ಮುಗಿಸ್ಬೇಕಾಗಿದೆ. ಯಾಕಂದ್ರೆ ಮುಂದಿನ ನಾಮ ಬಂದು ಸುಪ್ತ. ಆದ್ರೆ ಸುಪ್ತ ಅಂದ್ರೆ ಏನು, ಅದ್ರಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳ್ಬೋದು. ಈಗ ಈ ಒಂದು ಸ್ವಪಂತಿ ತೈಜಸಾತ್ಮಿಕ ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಮುಂದಿನ ನಾಮಗಳು ನಮ್ಗೆ ಹೇಳೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾಗಿ ಅರ್ಥವಾಗುತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಹಲವಾರು ವಿಚಾರಗಳು ಬಹಳ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ಈ ಮಾಂಡುಕ್ಯೋಪನಿಷತ್ತು ಅಂತಕ್ಕಂತಹ ಆ ಒಂದು ಉಪನಿಷತ್ತಲ್ಲಿ ಹೇಳ್ತಕ್ಕಂಥ ಅನೇಕ ವಿಚಾರಗಳು ತುಂಬಾ ಕ್ಲಿಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಕ್ಲಿಷ್ಟವಾಗಿರ್ತಕ್ಕಂತಹ ಆ ವಿಚಾರವನ್ನ ಈ ತಾಯಿಯ ನಾಮಗಳು, ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಾಮಗಳಿಗೆ ಅದನ್ನು ಹೇಳ್ತಾ ಅವರು ವಾಗ್ದೇವಿಗಳು ಹೇಳ್ತಾ ಇದ್ದಾರೆ ಎನ್ನುವಾಗ, ಅಂತಹ ಕ್ಲಿಷ್ಟವಾಗಿರ್ತಕ್ಕಂಥದ್ದನ್ನ ಆದಷ್ಟು ಸಿಂಪ್ಲಿಫೈ ಮಾಡಿ ಇದರಲ್ಲಿ ಏನಿದೆ ಅನ್ನೋದನ್ನ ಸಾಧ್ಯವಾದಷ್ಟು ಅರ್ಥ ಮಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ನಾವೊಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ತಾವುಗಳೆಲ್ಲರೂ ಕೂಡ ಸಹಕರಿಸ್ತಾ ಇದ್ದೀರಿ. ಇಂತಹ ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ, ಪ್ರೀತಿ, ಅಭಿಮಾನ ಬಹಳ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇದನ್ನ ಕೇಳಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ಗ್ರೂಪ್ ನಲ್ಲಿ ಕೂಡ ಶೇರ್ ಮಾಡಿ. ಇಂತಹ ವಿಚಾರಗಳು ಎಲ್ರೂ ಕೂಡ ತಿಳ್ಕೊಳ್ಳಿ, ಎಲ್ರಿಗೂ ಕೂಡ ಅರ್ಥ ಆಗ್ಲಿ, ಎಲ್ರಿಗೂ ಕೂಡ ಈ ವಿಷಯಗಳು ತಲುಪಲಿ ಅಂತ ಹೇಳ್ತಾ, ಈಗ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳಿದ ಹಾಗೆ, ನಮ್ಮ ಒಂದು ಈ ವಿಚಾರಗಳು ನಮ್ಮಲ್ಲಿರ್ತಕ್ಕಂತಹ ನಮ್ಮ ಈ ಸ್ಟಫ್ ಏನಿದೆ ಅದನ್ನ ಎಲ್ರಿಗೂ ಕೂಡ ಹೇಳ್ಬೇಕು. ನಮ್ಮಲ್ಲಿರ್ತಕ್ಕಂಥ ಅನೇಕ ಒಳ್ಳೆಯ ವಿಚಾರಗಳನ್ನ ಹೇಳ್ಬೇಕು. ಜನಗಳು ಅದನ್ನ ಕೇಳಿ ಅದನ್ನ ಅವರು ಅನುಸರಿಸ್ಬೇಕು ಅನ್ನೋದೇ ಅವರ ಅಭಿಪ್ರಾಯ. ಹಾಗಾಗಿ ಆ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಈ ವಿಚಾರಗಳನ್ನ ನಾವು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಅದಕ್ಕೆ ಸಹಕರಿಸ್ತಾ ಇರ್ತಕ್ಕಂಥ ತಮಗೆಲ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳು. ಮುಂದಿನ ಭಾಗದಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ.